ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪ್ರಮುಖ ಗ್ಯಾರಂಟಿಗಳಲ್ಲಿ ಒಂದಾಗಿರುವಂತಹ ಯುವ ನಿಧಿಯ ಏನೋ ಒಂದು ಗ್ಯಾರಂಟಿ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಕಾಂಗ್ರೆಸ್ ಪಕ್ಷ ನೀಡಿತು. ಆ ಒಂದು ಭರವಸೆ ಈಡೇರಿಸುವ ನಿಟ್ಟಿನಲ್ಲಿ ಇವತ್ತು ಶಿವಮೊಗ್ಗದಲ್ಲಿ ನಡೆದಿರುವಂತಹ ರಾಜ್ಯ ಮಟ್ಟದ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಚಾಲನೆ ನೀಡಲಿದ್ದಾರೆ. ಶಿವಮೊಗ್ಗದ ಫ್ರೀಡಂ ಪಾರ್ಕ್ನಲ್ಲಿ ಈಗಾಗಲೇ ಎಲ್ಲ ವೇದಿಕೆ ಸಿದ್ಧಾಗಿದ್ದು ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಅಂತ ಹೇಳ್ಬಿಟ್ಟು ನಿರೀಕ್ಷೆ ಮಾಡಿಬಿಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿದ್ಧತೆ ನಡೆದಿದೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ಏನು ಅಭ್ಯರ್ಥಿಗಳಿರ್ಬೋದು, ಫಲಾನುಭವಿಗಳಿರ್ಬೋದು, ಮತ್ತೆ ಏನು ಜನರಿರ್ಬೋದು, ಅವ್ರು ಹಾಗೆ ಬಂದಂತರು ಹಾಗೆ ಹೋಗಬಾರ್ದು, ಹಸ್ಕೊಂಡು ಹೋಗಬಾರ್ದು ಅಂತ ಉದ್ದೇಶದಿಂದ ಅವರಿಗೆ ಒಂದು ಊಟ ವ್ಯವಸ್ಥೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಈಗಾಗಲೇ ಊಟದ ವ್ಯವಸ್ಥೆ ಮಾಡಿದೆ. ಈ ಒಂದು ಊಟದ ವ್ಯವಸ್ಥೆನ ಜವಾಬ್ದಾರಿ ತಗೊಂಡಿರುವಂತಹ ಈ ಕ್ಯಾಟರಿಂಗ್ ವ್ಯವಸ್ಥೆ ಮಾಡಿರುವಂತವರು ನಮ್ಮ ಜೊತೆ ಇದ್ದಾರೆ. ಬೆಂಗಳೂರು ಮೂಲದ AVS ಕ್ಯಾಟರಿಂಗ್ನ AVS ನಾಗರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಈ ಒಂದು ಕಾರ್ಯಕ್ರಮಕ್ಕೆ ಅಡಿಗೆ ಮತ್ತೆ ಉಪಹಾರದ ವ್ಯವಸ್ಥೆ ಯಾವ ಥರ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅಂತ ಬಿಟ್ಟು ಅವ್ರನ್ನ ಮಾತಾಡ್ತಾರೆ. ನಾಗರಾಜ್ ಅವರೇ, ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಗೊಂದು ಮೆಗಾ ಇವೆಂಟ್, ಒಂದು ಒಳ್ಳೆ ಅವಕಾಶ. ಈ ಒಂದು ಕಾರ್ಯಕ್ರಮಕ್ಕೆ ಎಷ್ಟು ಜನಕ್ಕೆ ನೀವು ಇವತ್ತು ಮಧ್ಯಾಹ್ನಕ್ಕೆ ಊಟ ಒದಗಿಸ್ತಾ ಇದ್ದೀರಾ, ಮತ್ತೆ ಏನೇನು ಒದಗಿಸ್ತಾ ಇದ್ದೀರಾ? 1.5 ಲಕ್ಷ ಜನಕ್ಕೆ ಮಾಡ್ತಾ ಇದ್ದೀವಿ. ಒಂದು 3-4 ಐಟಮ್ ಮಾಡ್ತಾ ಇದ್ದೀವಿ. ಒಂದು ವೆಜ್ ಬಿರಿಯಾನಿ, ಒಂದು ಮೆಣಸಿನಕಾಯಿ ಬೋಂಡ, ಒಂದು ಬರ್ಫಿ ಸ್ವೀಟು, ಒಂದು ಕರ್ಡ್ ರೈಸು, ಪಿಕ್ಕಲ್ಲು, ಈ ಟೈಪ್ ಮಾಡ್ತೀವಿ. ಈಗ ಯಾವಾಗಿಂದ ನೀವು ಸಿದ್ಧತೆಯನ್ನು ಆರಂಭಿಸಿರಾ, ಮತ್ತೆ ಎಷ್ಟು ಜನ ಈ ಒಂದು ಸಿಬ್ಬಂದಿಗಳಲ್ಲಿ ತೊಡ್ಕೊಂಡಿದ್ದಾರೆ, ಹೇಗೆ ಇದು ವ್ಯವಸ್ಥೆ? ಇಲ್ಲಿ ಈ ಜಾಗದಲ್ಲಿ ಒಂದು 2200 ಜನ ಇದ್ದಾರೆ ಸಿಬ್ಬಂದಿಗಳು. ಹಾಗೆ ಇಂಥ ಫಂಕ್ಷನ್ಗಳು ಬೇಕಾದಷ್ಟು ಮಾಡಿದ್ದೀವಿ. ಮೋದಿ ಬಂದಾಗ ಒಂದು 60,000 ಜನಕ್ಕೆ ಮಾಡಿದ್ದೀವಿ. ಮೊನ್ನೆ MB ಪಾಟೀಲ್ ಅವ್ರದ್ದು 1.5 ಲಕ್ಷ ಜನಕ್ಕೆ ಮಾಡಿದ್ದೀವಿ. ಹಾಗೆ ಇನ್ನೂ ಸಾಕಷ್ಟು ಕಡೆ ಮಾಡಿದ್ದೀವಲ್ಲ. ಈಗೊಂದು ಅವಕಾಶ ಅಂದರೆ ದೊಡ್ಡ ಚಾಲೆಂಜ್ ಆಗಿರುತ್ತೆ. ಇಲ್ಲಿ ವ್ಯವಸ್ಥೆಗಳು ಯಾವ ಥರ ಇದೆ, ಹಾಗೆ ಮತ್ತೆ ನಿಮಗೆ ಈಗ ನಿನ್ನೆಯಿಂದನೇ ಆರಂಭ ಆಗಿರುತ್ತೆ. ಎಷ್ಟು ಸಾಮಗ್ರಿಗಳನ್ನು ಒದಗಿಸ್ತಾ ಇದ್ದೀರಾ, ಯಾವ ಥರ ಸಿದ್ಧತೆ ನಡೆದಿದೆ, ಏನೇನು ಬಳಸ್ತಾ ಇದ್ದೀರಾ? ಇಲ್ಲ, ಏನು ಬಳಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾವು ಇವಾಗ ನಮಗೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳನ್ನೆಲ್ಲ ನಾವು ಬೆಂಗಳೂರಿಂದನೇ ತಂದುಬಿಟ್ಟು ನಮಗೆ ಬೇಕಾಗಿರ್ತಕ್ಕಂಥದ್ದೆಲ್ಲ ಇಲ್ಲಿ ಅವರು ಕೂಡ ಕೋರ್ಡಿನೇಟ್ ಮಾಡಿದ್ದಾರೆ. ನಮಗೆ ಅದೇ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ದಿನಸಿ ಪದಾರ್ಥಗಳು ಬಳಸುವಂಥದ್ದು ಪ್ರಮಾಣ ಏನಿದೆ ಅಂದರೆ ನೀವು ಅವರಿಗೆ ತಟ್ಟೆಯಲ್ಲಿ ಊಟ ಕೊಡುವಂಥದ್ದು ಅಥವಾ ಸೆಲ್ಫ್ ಸರ್ವಿಸಲ್ಲೋ ಅಥವಾ ವ್ಯವಸ್ಥೆ ಯಾವ ಥರ ಅವರಿಗೆ? ಅವರಿಗೆ ಬೊಫೆನಲ್ಲಿ ತಟ್ಟೆಯಲ್ಲಿ ಊಟ ಕೊಡ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ. ಎಷ್ಟು ಕೌಂಟರ್ಗಳನ್ನು ಇದಕ್ಕೆ ಮಾಡಿರಾ? ಮತ್ತು ಬಂದಂಥ ಫಲಾನುಭವಿಗಳು ಅಲ್ಲದೆ ಇಲ್ಲಿರುವಂಥ ಗೌರ್ಮೆಂಟ್ ಸ್ಟಾಫ್ ಇರ್ಬೋದು, ಮತ್ತು ಬೇರೆ ಬೇರೆ ಈಗ ಸ್ಟೇಜ್ಗೆ ಸಿದ್ಧತೆಗಳು ತೊಡಗಿರುವಂಥ ಇತರ ಸಿಬ್ಬಂದಿಗಳಿರ್ಬೋದು, ಅವರಿಗೆಲ್ಲ ಯಾವ ಥರ ವ್ಯವಸ್ಥೆ ಮಾಡ್ಕೊಂಡಿರಾ? ಈಗ ಪೊಲೀಸ್ನವರು ಅಥವಾ ಇನ್ನು KSRTC ಡ್ರೈವರ್ಸ್ಗಳಿಗೆ ಅಂಥವ್ರಿಗೆಲ್ಲ ಅವ್ರದ್ದು ಒಂದು 10,000 ಜನಕ್ಕೆ ಪ್ಯಾಕೇಜ್ ಮಾಡ್ತಾ ಇದ್ದೀವಿ. ಹೊರಗಡೆ ಔಟ್ಸೈಡ್ ಕೊಡ್ತಾ ಇದ್ದೀವಿ. ಈಗ ನಮ್ಮಲ್ಲೂ ಕೂಡ ನಾವು 150ರಿಂದ 200 ಕೌಂಟ್ರ್ ಮಾಡಿದ್ದೀವಿ. ಎಷ್ಟು ದಿನಸಿ ಸಾಮಾನುಗಳನ್ನ ಒಂದು ಬಳಕೆ ಆಗುತ್ತೆ? ಯಾಕೆಂದರೆ ಇಂಥ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಅಂತಂದರೆ ಸಾಕಷ್ಟು ಪ್ರಮಾಣದಲ್ಲಿ ಇರಬೇಕಾಗತ್ತೆ. ಹೇಗೆ ವ್ಯವಸ್ಥೆ, ಅಕ್ಕಿ ಆಗಿರ್ಬೋದು, ಬೇಳೆ ಆಗಿರ್ಬೋದು, ಈ ಥರ ಒದಗಿಸ್ಕೊಳ್ಳೋ ನಿಟ್ಟಿನಲ್ಲಿ ಆಗಿರೋಂಥ ಸಿದ್ಧತೆ? ಈಗ ನಾವೆಲ್ಲ ಒಂದು ಗ್ರಾಸರಿ ಐಟಮನ್ನೇ ಏನಿಲ್ಲ ಅಂತ ಹೇಳಿದ್ರೆ ಒಂದು 50 ಟನ್ ಮೇಲೆ ತಂದಿದ್ದೀವಿ. ಈಗ ನಾವು ಬಿರಿಯಾನಿ ಇರ್ಬೋದು, ಇಂಥದ್ದು ಅದೆಲ್ಲ ಒಂದು 30-40 ಟನ್ ಇದೆಯಾ, 40 ಟನ್ ಅವ್ರಿಗೆ ಮಾಡಿದ್ದೀವಿ. ಇನ್ನೂ ಮಾಡ್ತಾ ಇದ್ದಾರೆ. ಹೇಗನ್ಸುತ್ತೆ ಈಗ ಒಂದು ಅವಕಾಶ ಸಿಕ್ಕಿದೆ, ಈ ಥರದೊಂದು ಅವಕಾಶಗಳು ಸಿಗದೆ ಕಡಿಮೆ, ಈ ಥರದಲ್ಲಿ ಯಶಸ್ವಿ ಆಗಕ್ಕೆ ಸಾಧ್ಯ ಹೇಗಿದೆ? ಮಾಡಿದ್ದು ನಮಗೆ ಹ್ಯಾಪಿ ಇದೆ. ಇಂಥದ್ದನ್ನು ಬೇಕಾದಷ್ಟು ಮಾಡಿದ್ದೀವಿ. ಇದು ನಾಗರಾಜ್ ಅವರ ಒಂದು ಸ್ಪಷ್ಟ ಮಾತು. ಈ ಒಂದು ಕಾರ್ಯಕ್ರಮ ನಮಗೆ ಹೊಸದಲ್ಲ, ಆದರೆ ಇದನ್ನು ನಾವು ಚಾಲೆಂಜ್ ಆಗಿ ತೊಗೊಂಡ್ಬಿಟ್ಟು, ಯಾಕೆಂದರೆ ರಾಜ್ಯ ಮಟ್ಟದ ಕಾರ್ಯಕ್ರಮ ಆಗಿರೋದ್ರಿಂದ ಎಲ್ಲೂ ಲೋಪದೋಷ ಆಗದ ರೀತಿಯಲ್ಲಿ ನಾವೊಂದು ಸಿದ್ಧತೆಗಳು ಮಾಡ್ಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸಹಕಾರ ಜಿಲ್ಲಾಡಳಿತ ನೀಡ್ತಾ ಇರುವಂಥದ್ದು ಯಶಸ್ವಿಯಾಗಿ ಅಂತ ಹೇಳ್ಬಿಟ್ಟು ಅವರ ಅಭಿಪ್ರಾಯ. ಕ್ಯಾಮ್ರಾಮನ್ ಲೋಕೇಶ್ ಜೊತೆಗೆ ಪ್ರಸನ್ನ, ನ್ಯೂಸ್ ಫಸ್ಟ್ ಶಿವಮೊಗ್ಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.